ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹರ್ಷಿತಾ ಗೌಡ. ನೀವು ನೋಡ್ತಾ ಇದ್ದೀರಾ ಬೆಳ್ಳಿ ಬೆಟ್ಟ ಯೂಟ್ಯೂಬ್ ಚಾನಲ್. ನೀವೇನಾದ್ರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋ ಬಂದು ನಮ್ಮ ಮನೆಯಲ್ಲಿ ಪಕ್ಷನ ಹೇಗೆ ಮಾಡಿದ್ವಿ ಅಂತ. ಹಾಗೆ ಇಲ್ಲಿ ಊರಲ್ಲಿ ಸಾಮಾನ್ಯವಾಗಿ ನಮ್ಮ ಊರಲ್ಲಿ ಎಲ್ಲರೂ ಕೂಡ ಅಮಾವಾಸ್ಯೆ ದಿನವೇ ಪಕ್ಷ ಮಾಡೋದು. ಬಟ್ ನಮ್ಮ ಮನೆಯಲ್ಲಿ ಸ್ವಲ್ಪ ಡಿಫ್ರೆಂಟು. ಆಮೇಲೆ ಅದನ್ನು ತೋರಿಸ್ತೀನಿ, ಹಾಗೆ ಹೇಳ್ತೀನಿ. ಆಮೇಲೆ ಪಕ್ಷ ಆಗಿದ್ದು ಅಂದರೆ ಅಮಾವಾಸ್ಯೆ ದಿನವೇ ಊರಲ್ಲಿ ಎಲ್ಲರೂ ಒಂದೇ ದಿನ ಪಕ್ಷ ಮಾಡೋದು. ಆದರೆ ನೆಕ್ಸ್ಟ್ ಡೇ ಬಂದು ಮಾರ್ನಿಂಗೇ ಇಲ್ಲಿ ಗಣಪತಿ ಏನಿಟ್ಟಿದ್ದಾರೆ ಊರಿನಲ್ಲಿ ಅದನ್ನು ವಿಸರ್ಜನೆ ಮಾಡ್ತಾರೆ ಮಾರ್ನಿಂಗು. ಅವತ್ತಿನ ದಿನವೇ ಸಂಜೆ ಹಸಿರು ಹಬ್ಬ ಅಂತ ಹೇಳಿ ಮಾಡ್ತಾರೆ. ಸೊ ನಾನಿವತ್ತು ನನ್ನ ವಿಡಿಯೋನಲ್ಲಿ ನಮ್ಮ ಮನೇಲಿ ಹೇಗೆ ಪಕ್ಷ ಮಾಡಿದ್ವಿ, ಹಾಗೆ ಬೆಳಿಗ್ಗೆ ಗಣಪತಿ ವಿಸರ್ಜನೆ ಹೇಗಾಯಿತು, ಹಾಗೆ ಸಂಜೆ ಹಸಿರು ಹಬ್ಬ ಹೇಗೆ ನಡೀತು, ಆಮೇಲೆ ದೇವ್ರನ್ನ ಹೇಗೆ ಗುಡಿ ತುಂಬಿಸಿದ್ರು, ಪೂರ್ತಿ ವಿಡಿಯೋನ ಸ್ವಲ್ಪವಾಗಿ ನಾನು ಕಟ್ ಮಾಡಿ ಕ್ಲಿಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಅದನ್ನು ನಿಮಗೆ ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ಪಕ್ಷ ಡಿಫ್ರೆಂಟ್ ಅಂತ ಹೇಳಿದೆ. ಏನಪ್ಪ ಅಂತಂದರೆ ನೋಡಿ, ಇದೆ ಮಾಮೂಲಿಯಾಗಿ ಪೂಜೆಗೆ ಏನು ಇಡ್ತೀವಿ ಅದೆಲ್ಲ ಕಾಮನ್ ತಿಂಡಿಗಳೆಲ್ಲ ಇಟ್ಟಿದ್ದೀವಿ, ಹಣ್ಣು ಇಟ್ಟಿದ್ದೀವಿ, ಮನೇಲಿ ಕರೆದಿರೋಂಥ ಐಟಮ್ಗಳು ಇಟ್ಟಿದ್ದೀವಿ. ಸರಿ, ಅದಾದಮೇಲೆ ಏನಿದೆ ಸ್ವೀಟ್ ಅಡುಗೆ, 2 ಥರ ಪಲ್ಯ, ಪಾಯಸ, ಅನ್ನ ಸಾರು ಇದೆಲ್ಲ ಮಾಮೂಲಿಯಾಗಿ ಇಟ್ಟಿದ್ದೀವಿ. ಬಟ್ ಆದರೆ ಡಿಫ್ರೆಂಟ್ ಏನಂತ ಅಂದರೆ ನಾವು ಊಟಕ್ಕೆ ಕೊಡೋದು ನಾನ್ ವೆಜ್. ಎಡೆಗೆ ವೆಜ್ಜು, ಊಟಕ್ಕೆ ನಾನ್ ವೆಜ್ಜು. ಈಗ ನೆಕ್ಸ್ಟ್ ಡೇ ಗಣಪತಿ ವಿಸರ್ಜನೆ ಮಾಡ್ತಾರೆ, ಹಸಿರು ಹಬ್ಬ ಮಾಡ್ತಾರೆ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ದೇವಸ್ಥಾನ, ನಮ್ಮ ಮನೆ ಸುತ್ತ 3 ದೇವಸ್ಥಾನ ಇದೆ. 3 ದೇವಸ್ಥಾನ ಅಕ್ಕಪಕ್ಕ ಎಲ್ಲ ಕಡೆ ಕೂಡ ಇದೇ ಥರ ಡೆಕೋರೇಷನ್ ಮಾಡಿ ಎಲ್ಲ ಕಡೆ ಲೈಟಿಂಗ್ಸ್ನ ಬಿಟ್ಟಿದ್ದಾರೆ. ಇದೇ ಗಣಪತಿ ನೋಡಿ, ಇದೇ ಗಣಪತಿನ ನಮ್ಮೂರಿನಲ್ಲಿ ಕೂರಿಸಿದ್ರು. ಆಮೇಲೆ DKD ಬ್ಯಾಕ್ ಡ್ಯಾನ್ಸರ್ಸ್ನ ಕರೆಸಿದ್ರು, ಸ್ವಲ್ಪ ಸಿಂಗರ್ಸ್ನೂ ಕರೆಸಿದ್ರು. ಅವರೆಲ್ಲ ಡ್ಯಾನ್ಸ್ ಮಾಡಿ ಹಾಡು ಹೇಳಿ ಸಣ್ಣದಾಗಿ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ನೈಟೆಲ್ಲ ಪ್ರೋಗ್ರಾಮ್ ಇತ್ತು, ಒಂದು 1 o'clockವರೆಗೂ ಅಂತೂ ಎಲ್ಲ ಪ್ರೋಗ್ರಾಮ್ ಇತ್ತು. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು 5:36 ಅನ್ನೋಕ್ಕೆ ಗಣಪತಿನ ಎಲ್ಲ ಕಡೆ ಮೆರವಣಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇಲ್ಲಿ ಮೆರವಣಿಗೆ ಏನಪ್ಪ ಡಿಫ್ರೆಂಟು ಅಂತಂದರೆ ಬರೀ ಗಣಪತಿಯಿಂದ ಮಾತ್ರ ಮೆರವಣಿಗೆ ಮಾಡೋದಿಲ್ಲ. ನಮ್ಮೂರಿನಲ್ಲಿ ಏನೇ ಹಬ್ಬಗಳಿದ್ರು, ಏನೇ ದೇವ್ರನ್ನ ಕರ್ಕೊಂಡ್ಬರ್ತಾರೆ ಮಾಡ್ತಾರೆ ಅಂತ ಅಂದಾಗಲೂ ಸೋಮ ಅಂತ ಕುಣಿಸ್ತಾರೆ. ಆ ಸೋಮನ ಕುಣಿಸೋದ್ರ ಜೊತೆಗೆ ದೇವ್ರುಗಳನ್ನ ತೊಗೊಂಡೋಗ್ತಾರೆ. ಇದು ನಮ್ಮೂರಿನ ದೊಡ್ಡಮ್ಮನ ದೇವಸ್ಥಾನ. ಇಲ್ಲಿ ಯಾಕೆ ದೇವ್ರನ್ನ ಕರ್ಕೊಂಡ್ಬಂದಿದ್ರು ಅಂತಂದರೆ ಅವತ್ತಿನ ದಿನ ಅಂದರೆ ಹಿಂದಿನ ದಿವಸ ಅಮಾವಾಸ್ಯೆ ದಿನ ಒಂದು ಸಾವಾಗಿತ್ತು ಊರಿನಲ್ಲಿ. ಅವತ್ತಿನ ದಿವಸ ನಾವು ಹಸಿರು ಹಬ್ಬ ಮಾಡೋದು ಬೇಡ ಅಂತ ದೇವರಿಗೆ ಅಪ್ಪಣೆ ಕೇಳೋಕ್ಕೋಸ್ಕರ ದೇವ್ರನ್ನ ಕರ್ಕೊಂಡ್ಬಂದಿದ್ರು. ಸೋಮನೆಲ್ಲ ಕುಣಿಸಿದ್ರು. ಆಮೇಲೆ ಅಲ್ಲಿ ಪೂಜೆ ಮಾಡುವಂಥ ಪೂಜಾರಿಗೆ ದೇವ್ರು ಬಂದು ಪೂಜೆ ಮಾಡಬೇಕಂದ್ರೆ ಹಸಿರು ಹಬ್ಬ ಮಾಡಬೇಕು ಬೇಡವಾ ಅಂತ ನಮಗೆ ತಿಳಿಸ್ತಾರೆ. ನೀವೇ ನೋಡಿ. ದೇವ್ರು ಬಂದು ದೇವ್ರಿಗೆ ಸ್ವಲ್ಪ ಹೊತ್ತು ಕುಣಿಯುತ್ತೆ. ಕುಣಿದ ಮೇಲೆ ನಮ್ಮ ಪ್ರಶ್ನೆ ಏನಿದೆ ದೇವ್ರನ್ನ ಕೇಳಿದ್ರೆ ಅದು ಇವ್ರ ಮೂಲಕ ನಮ್ಗೇನು ಬೇಕೋ ಉತ್ತರ, ಅಥವಾ ದೇವ್ರಿಗೆ ಏನು ಮಾಡಬೇಕು ಅನ್ಸುತ್ತೆ ಆ ಉತ್ತರನ ದೇವ್ರು ಕೊಡುತ್ತೆ. ಹಸಿರು ಹಬ್ಬ ಮಾಡ್ಬೋದು ಅಂತ ಅಪ್ಪಣೆ ಕೊಡ್ತು. ಹಾಗಾಗಿ ಎಲ್ಲರೂ ತಯಾರಿನ ಮುಂದುವರಿಸ್ಕೊಂಡು ಸಂಜೆ ಹಸಿರು ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ತಯಾರಿನ. ಆಮೇಲೆ ಗಣಪತಿ ವಿಸರ್ಜನೆ ಮುಂದುವರಿತು. ಇಡೀ ಊರನ್ನೆಲ್ಲ ಮೆರವಣಿಗೆ ಮಾಡಿಸಿ ಕೊನೆಗೆ ಒಂದು 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ಗಣಪತಿನ ತಗೊಂಡೋಗಿ ನಮ್ಮೂರ ಕೆರೆಯಲ್ಲಿ ವಿಸರ್ಜನೆ ಮಾಡಿದ್ರು. ಸಂಜೆ ಆಯಿತು. ಹಾಗೆ ಊರಿನಲ್ಲಿರೋ
ಹೆಂಗಸರೆಲ್ಲ ಮಡೆ ಆರತಿನ ತೊಗೊಂಡು ಬರ್ತಾರೆ. ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ದೇವ್ರನ್ನ ಕರ್ಕೊಂಡು ಊರೊಳಗಡೆ ಬರ್ತಾರೆ. ನಾವೆಲ್ಲ ದೇವ್ರ ಜೊತೆಗೇ ಮಡೆ ಆರತಿ ಅಂತ ಹೇಳಿ ಮಾಡ್ಕೊಳ್ತೀವಿ. ಅದನ್ನು ತಗೊಂಡು ಅವ್ರ ಜೊತೆಗೆ ಅವರಿಂದನೇ ದೇವಸ್ಥಾನಕ್ಕೆ ಹೋಗ್ತೀವಿ. ಅವ್ರನ್ನ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಇದೇ ಮಡೆ ಆರತಿ. ಎಲ್ಲರೂ ಅವ್ರವ್ರ ತಲೆ ಮೇಲೆ ಹೊತ್ಕೊಂಡಿದ್ದಾರೆ ನೋಡಿ. ಇದನ್ನು ತಗೊಂಡು ನಾವೆಲ್ಲ ದೇವಸ್ಥಾನದ ಮುಂದೆ ಹೋಗಿ ಕೂರ್ತೀವಿ. ಆಮೇಲೆ ಅದನ್ನೆಲ್ಲ ದೇವರು ಒಪ್ಪಿಸ್ಕೊಂಡು ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಎಲ್ಲರಿಗೂ ಚರ್ಪ್ ಕೊಡ್ತಾರೆ. ಅದನ್ನು ತಿಂದ್ಕೊಂಡು ಮನೆಗೆ ವಾಪಸ್ ಹೊರಡ್ತೀವಿ. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇನು ದೇವ್ರನ್ನ ಕರ್ಕೊಂಬಂದಿರ್ತಾರೆ ಅವ್ರ ಜೊತೆ ಅದನ್ನು ಈಗ ಗುಡಿ ತುಂಬಿಸ್ತಾರೆ. ಗುಡಿ ತುಂಬಿಸ್ಬೇಕಾದ್ರೆ ಹಾಗೆ ತುಂಬಿಸೋದಿಲ್ಲ, ಅದ್ರ ಹೋಗೋ ರೋಡ್ ಉದ್ದಕ್ಕೂ ಕೂಡ ಕೆಲವೊಂದು ಶಾಸ್ತ್ರ ಪದ್ಧತಿ ಇದೆ. ಅಂದರೆ ಈಗ ಚಾವಟಿಲಿ ಹೊಡ್ಕೊಳ್ಳೋದು, ಆಮೇಲೆ ಅಲ್ಲಿ ಕೆಳಗಡೆ ಇಟ್ಟಿರುವಂಥ ಚರ್ಪನ್ನ ತಿನ್ನೋದಾಗಿರಲಿ, ಆ ಥರ ಕೆಲವೊಂದು ಪದ್ಧತಿಗಳನ್ನ ಮುಂಚೆಯಿಂದನೂ ಬೆಳೆಸ್ಕೊಂಡೇ ಬಂದಿದ್ದಾರೆ. ಹಾಗೆ ಆ ಕಡೆ ಚಾವಟಿಲಿ ಹೊಡ್ಕೊತಿರೋದು ನನ್ನ ಹಸ್ಬೆಂಡೇ. ಹಾಗೆ ಅಲ್ಲಿ ಎದುರುಗಡೆ ಕುಣಿತಾ ಇರೋಂಥ ಹಳದಿ ಬಣ್ಣದ ಸೋಮ ಏನಿದೆ ಅದನ್ನು ನಮ್ಮ ಮನೆತನದಲ್ಲೂ ಕೂಡ ಹಾಕ್ತಾ ಇದ್ರಂತೆ. ನಮ್ಮ ಮನೆಯವರ ತಾತ ಅವ್ರು ಬಿಟ್ಟರೆ ನಮ್ಮ ಮನೆಯವರು ಹಾಕ್ತಾಯಿದ್ರು. ಈ ಸಲ ಅವ್ರು ಹಾಕೋಕ್ಕಾಗಿಲ್ಲ ಅವ್ರಿಗೆ, ಯಾಕೆಂದರೆ ಡ್ಯೂಟಿ ರಜೆ ಇರಲಿಲ್ಲ. ಸೊ ಹಾಗಾಗಿ ಅವರು ಹಾಕಿರಲಿಲ್ಲ. ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ರು. ಕೆಂಪು ಸೋಮ ಏನಿದೆ ಅದನ್ನು ಬಿಚ್ಚೋಕ್ಕೂ ಮುಂಚೆ ಅದಕ್ಕೆ ಕೋಳಿ ಬಲಿ ಕೊಡಬೇಕು ಅನ್ನೋದು ಪದ್ಧತಿ ಇದೆ. ಹಾಗಾಗಿ ಅದಕ್ಕೆ ಅಂತ ಒಂದು ಕೋಳಿನ ಬಲಿ ಕೊಟ್ಟು ದೇವ್ರನ್ನ ಗುಡಿ ತುಂಬಿಸೋದಕ್ಕೆ ಹೊರಟರು. ಎಲ್ಲ ಮುಗೀತು. ಈಗ ದೇವ್ರನ್ನ ತಗೊಂಡ್ಬಂದು ಗುಡಿ ತುಂಬಿಸಿ ಸೈಡಲ್ಲಿ ಏನು ಅದನ್ನು ಗೊಂಬುಗಳನ್ನ ಕಟ್ಟಿರ್ತಾರೆ ಅದನ್ನು ಬಿಚ್ಚಿ ಒಳಗಡೆ ಕೂಡಿಸ್ತಾರೆ. ಇದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್. ಬಿಕಾಸ್ ನಾನು ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತು ಅಂತ ಹೇಳ್ಕೊಳ್ಳಲ್ಲ. ಬಿಕಾಸ್ ನಾನು ಮದುವೆ ಆಗಿ 3 ವರ್ಷ ಆದರೂ ಸಹಿತ, ಈಗ ಆಲ್ಮೋಸ್ಟ್ 3 ಇಯರ್ಸ್ ಆಗ್ತಾ ಬಂತು. ಇದು ನನ್ನ 3ನೇ ಹಬ್ಬ ಆದರೂ ಸಹಿತ ಬಟ್ ನಾನು ಅಟೆಂಡ್ ಮಾಡ್ತಿರೋದು ಇದೇ ಫಸ್ಟ್ ಟೈಮ್. ಲಾಸ್ಟ್ 2 ಟೈಮ್ ಕೂಡ ನಾನು ಶಿವಮೊಗ್ಗದಲ್ಲಿದ್ದೆ, ಸೊ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಹಸಿರ ಹಬ್ಬಕ್ಕೆ ಇದ್ದಿದ್ದು. ಸೊ ನನಗೆ ಗೊತ್ತಿರೋಷ್ಟು ನಾನು ವೀಡಿಯೋ ಮಾಡ್ಕೊಂಡಷ್ಟು ನಿಮಗೆ ತೋರಿಸಿದ್ದೀನಿ. ಬಟ್ ಇದನ್ನೆಲ್ಲ ಹೇಳೋಷ್ಟು ದೊಡ್ಡೋಳು ನಾನಲ್ಲ. ನಾನು ಅದ್ರ ಬಗ್ಗೆ ಅಷ್ಟು ತಿಳ್ಕೊಂಡು ಇಲ್ಲ. ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ. ಅದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ.